ತಾಲೂಕಲ್ಲಿ ಬೇರೆ ತಾಲೂಕುಗಳಿಗೆ ಇರ್ತಿಲ್ಲ. 350 ಅರ್ಜಿಗಳು ಹಾಕಿ ಒಂದು ಮನೆ ಶಾಂಕ್ಷನ್ ಆಗಿಲ್ಲ. ಇವತ್ತು ನೀವು ಅದೇ ಹಣನ ದುರುಪಯೋಗ ಮಾಡ್ಕೊಂಡು ಬೇರೆ ತಾಲೂಕುಗಳಿಗೆ ವಿನಿಯೋಗಿಸಿದ್ರೆ ಎಷ್ಟು ಸರಿ? ಸಮಾಜಕ್ಕೆ ನೀವು ಯಾವ ರೀತಿ ನ್ಯಾಯ ತೋರಿಸ್ಕೊಡ್ತೀರಾ? ಪಾಪ ಇಲ್ಲಿ ಗಣಿ ಅಬಾಧಿತ ಪ್ರದೇಶದಲ್ಲಿ ಸಾಯ್ತಾನೆ ಇಲ್ಲ, ಅವರೆಲ್ಲ ಆರಾಮಾಗಿ ಕೂತಿರೋರಿಗೆಲ್ಲ ನೀವು ದುಡ್ಡು ಕೊಟ್ಬಿಡೋದು. ಫಂಡ್ ಇಲ್ಲ, ಇವತ್ತೆಲ್ಲ ಫಂಡ್ ಎಲ್ಲ ನೀವು ಈ ಗ್ಯಾರಂಟಿ ಫಂಡ್ ವಿನಿಯೋಗಿಸ್ಕೊಂಡ್ಬಿಡೋದು. ಇಲ್ಲಿ ಪಾಪ ಗಣಿ ಅಬಾಧಿತ ಪ್ರದೇಶದಲ್ಲಿ ಇವತ್ತು ನಮ್ಮ ಕಿತ್ತೂರಿಗೆ ಅತ್ಯಾಧುನಿಕ ಹಾಸ್ಪಿಟ್ಲು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮಾಡಿದ್ರು. ಗಣಿ ಅಬಾಧಿತ ದುಡ್ಡಲ್ಲೇ ಮಾಡಬೇಕು ಅಂತ ಕೆಬಿ ಕ್ರಾಸಲ್ಲಿ ಇತ್ತು. ಅದು ನಮ್ಮ ಶಾಸಕರು ಅದನ್ನು ಫಂಡ್ ರಿಲೀಸ್ ಮಾಡ್ಕೊಂಡು ಅದನ್ನು ಮಾಡೋಕ್ಕಾಗಿಲ್ಲ. ಇವತ್ತು ಯಾವ ಹಾಸ್ಪಿಟ್ಲ್ಗಳು ಅದ್ರ ನಿಮ್ಗೆ ಎಲ್ಲ ಪ್ರತಿಯೊಬ್ಬರನ್ನ ಏನಾದ್ರು ಹೆಚ್ಚು ಕಡಿಮೆ ಆದರೆ ನುರಿತ ಡಾಕ್ಟರ್ ಇಲ್ಲ, ಒಳ್ಳೆಯ ಫೆಸಿಲಿಟೀಸ್ ಇಲ್ಲ. ಪ್ರತಿಯೊಂದು ಕೂತು ಹಾಸನಿ ಬರೀತಾರೆ. ಅವ್ನು ಸತ್ನ ಬಿಟ್ಟು ಹಾಸನಿಗೆ ಆಂಬುಲೆನ್ಸ್ ಇರಲ್ಲ. ಮೊನ್ನೆ ನಾನೇ 11 ಗಂಟೆಗೆ ಹೋಗಿದ್ದೀನಿ, ಆಂಬುಲೆನ್ಸ್ ವ್ಯವಸ್ಥೆನೇ ಇರಲ್ಲ. ಆಂಬುಲೆನ್ಸ್ ಅವ್ನು ಫೋನ್ ಮಾಡಿದ್ರೆ ಯಾವನ ರಾತ್ರಿ 10 ಗಂಟೆ ಆದ್ಮೇಲೆ ಸ್ವಿಚ್ ಆಫ್ ಮಾಡಿರ್ತಾನೆ. ಇವತ್ತು ಸರ್ಕಾರಕ್ಕೆ ವಹಿಸಿದ್ದಾರೆ. ಇವತ್ತು ಅಷ್ಟೊಂದು ಅಭಾವ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳಿದ್ದು, ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇವತ್ತೆಲ್ಲ ಏಳುವಾಗಿ ಗಣಿ ಅಬಾಧಿತ ಪ್ರದೇಶದ ದುಡ್ಡು ಬಂದಿದೆ. ನಮ್ಮ ತಾಲೂಕಿನ ಒಂದು ರೋಡ್ ಅಭಿವೃದ್ಧಿ ಮಾಡೋದಕ್ಕೆ ಇಂಥ ಬೇರೆಗಳಿಗೆ ವಿನಿಯೋಗ ಮಾಡಿಸ್ತಾ ಇದ್ದಾರೆ ವಿನ ಅದರಿಂದ ಏನು ಸೌಕರ್ಯಗಳು ಕಲ್ಪಿಸ್ಕೊಡ್ಬೇಕಾಯ್ತು ಮಾಡ್ತಾ ಇಲ್ಲ. ಇವತ್ತು ಇವರು ನಮ್ಮ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಜನಗಳ ವಿರೋಧ ಹೇಳಿಕೆ, ಅದು ಜನವಿರೋಧಿ ಹೇಳಿಕೆ. ಜನಗಳಿಗೆ ನಮ್ಮ ತಾಲೂಕಲ್ಲಿ ಏನೆಲ್ಲ ನೊಂದಿದ್ದಾರೆ ಅವರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು, ಅವ್ರಿಗೆ ವಿನಿಯೋಗಿಸಬೇಕಾಗಿತ್ತು. ಎಲ್ಲ ಒಂದ್ ಕಡೆ ಬೇರೆ ತಾಲೂಕುಗಳಿಗೆ, ಬೇರೆ ಜಿಲ್ಲೆಗಳಿಗೆ, ಬೇರೆ ಸ್ಕೀಮ್ಗಳಿಗೆ ಗ್ಯಾರಂಟಿ ಸ್ಕೀಮ್ಗಳು ಮಾಡ್ತಾ ಇರೋದು ಇದು ದುರದೃಷ್ಟಕರ. ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜನತೆಯ ಮಾಡ್ತಾ ಇರೋದು ದ್ರೋಹ ಅನ್ನೋದು ಈ ಸಂದರ್ಭದಲ್ಲಿ ಅದಕ್ಕೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ಅಂತ ಫಂಡನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ JDS ಪಕ್ಷದಿಂದ ಯಾವ ಥರ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ? ನನಗದು ಮಾಹಿತಿ ಆಲ್ರೆಡಿ ನಾನು ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಮಾಹಿತಿ ಬಂದ ತಕ್ಷಣ ಹೋರಾಟ ಒಂದು ಹಮ್ಕೊಂತೀವಿ. ನಮ್ಮ ಈ ಭಾಗಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೇ ಬೇಕು, ಎಲ್ಲೂ ಇಲ್ಲ. ಈ ತುರುವೇಕೆರೆ ಇರ್ಬೋದು, ಚಿಕ್ಕನಹಳ್ಳಿ, ಗುಬ್ಬಿ ಭಾಗದಲ್ಲಿ ಒಂದು ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಜನಗಳಿಗೆ ಒಳ್ಳೆಯ ವ್ಯವಸ್ಥೆ ಕಲ್ಪಿಸ್ಕೊಡೋದಕ್ಕೆ ಒಂದು ಬೇಕಾಗಿದೆ. ಅದು ಗಣಿ ಅಬಾಧಿತ ದುಡ್ಡಿಂದ ಬಂದಿರೋ ದುಡ್ಡಿದೆ, ಅದನ್ನ ಶಾಂಕ್ಷನ್ ಮಾಡಿದ್ರು, ಇದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅದು ಎಷ್ಟು ಅದಕ್ಕೆ ಏನೆಲ್ಲ ಆಧಾರಗಳಿದೆ ತಗೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಮತ್ತು ಹೋರಾಟಕ್ಕೆ ಇಳಿತೀವಿ ಅದ್ರ ಬಗ್ಗೆ.